ಹಯಗ್ರೀವ ಸ್ತೋತ್ರದ ರಹಸ್ಯ. ಸರ್, ಇವತ್ತಿನ ಕಾಲದಲ್ಲಿ ಎಷ್ಟೋ ಜನರಿಗೆ ದೊಡ್ಡ ಸಮಸ್ಯೆ ಅಂದ್ರೆ ಓದಿದ್ದು ನೆನಪಿರಲ್ಲ, ಅಥವಾ ವಯಸ್ಸಾಗ್ತಾ ಇದ್ದ ಹಾಗೆ ಸಣ್ಣ ವಿಷಯಗಳಿಗೂ ಗೊಂದಲ ಆಗ್ತಿರುತ್ತೆ. ಇದಕ್ಕೆ ಪೂಜೆ ಪುನಸ್ಕಾರ ಬಿಟ್ಟು ಬೇರೆ ಏನಾದ್ರೂ ದಾರಿ ಇದೆಯಾ? ಖಂಡಿತ ಇದೆ. ಇದಕ್ಕಾಗಿಯೇ ನಮ್ಮ ಹಿರಿಯರು ಹಯಗ್ರೀವ ಸ್ತೋತ್ರವನ್ನ ನಮಗೆ ಕೊಟ್ಟಿರೋದು. ಇದನ್ನ ಬರೀ ಮಂತ್ರ ಅಂತ ಅಂದುಕೊಳ್ಬೇಡಿ, ಇದು ನಿಮ್ಮ ಮಿದುಳನ್ನ ಚುರುಕುಗೊಳಿಸೋ ಒಂದು ಅದ್ಭುತ ಶಕ್ತಿ. ಸರ್, ಮೊದಲನೇದಾಗಿ ನನಗೆ ಈ ಹಯಗ್ರೀವ ಅನ್ನೋ ಹೆಸರೇ ವಿಚಿತ್ರ ಅನ್ಸುತ್ತೆ. ಯಾರು ಈ ದೇವರು? ಕುದುರೆ ಮುಖ ಯಾಕಿದೆ? ನೋಡಿ, ಹಯ ಅಂದ್ರೆ ಕುದುರೆ, ಗ್ರೀವ ಅಂದ್ರೆ ಕುತ್ತಿಗೆ. ಇದು ಭಗವಾನ್ ವಿಷ್ಣುವಿನ ಅವತಾರ. ಕುದುರೆ ಅಂದ್ರೆ ಜಗತ್ತಿನಲ್ಲಿ ಅತಿ ವೇಗವಾಗಿ ಓಡೋ ಪ್ರಾಣಿ ಅಲ್ವಾ? ಹಾಗೆಯೇ ನಮ್ಮ ಬುದ್ಧಿ ಕೂಡ ಕುದುರೆಯ ವೇಗದಲ್ಲಿ ಚುರುಕಾಗಲಿ ಅನ್ನೋ ಸಂಕೇತ ಇದು. ಈ ಸ್ತೋತ್ರ ಕೇಳಿದಾಗ ಅಥವಾ ಪಠಿಸಿದಾಗ ನಮ್ಮ ಮಿದುಳಿನಲ್ಲಿರೋ ಅಜ್ಞಾನದ ಮಬ್ಬು ಹೋಗಿ ಒಂದು ರೀತಿಯ ಹೊಸ ಬೆಳಕು ಮೂಡುತ್ತೆ. ಇದನ್ನ ನಾವು ಜ್ಞಾನದ ಅಧಿಪತಿ ಅಂತ ಕರೀತೀವಿ. ಸರ್, ಪುರಾಣಗಳಲ್ಲಿ ಈ ದೇವರ ಬಗ್ಗೆ ಯಾವುದಾದ್ರೂ ಘಟನೆ ಇದೆಯಾ? ನಮಗೆ ಅರ್ಥವಾಗೋ ಹಾಗೆ ಒಂದು ಕಥೆ ಹೇಳಿ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಿಂದೆ ಮಧು ಮತ್ತು ಕೈಟಭ ಅಂತ ಇಬ್ಬರು ರಾಕ್ಷಸರು ಬ್ರಹ್ಮದೇವನ ಹತ್ತಿರ ಇದ್ದ ವೇದಗಳನ್ನ ಕದ್ದು ಸಮುದ್ರದ ಕೆಳಗೆ ಬಚ್ಚಿಟ್ಟರು. ವೇದಗಳೇ ಇಲ್ಲ ಅಂದ ಮೇಲೆ ಜಗತ್ತಿನಲ್ಲಿ ತಿಳುವಳಿಕೆ ಅನ್ನೋದೇ ಇರಲಿಲ್ಲ. ಆಗ ವಿಷ್ಣು ದೇವರು ಹಯಗ್ರೀವ ರೂಪ ತಾಳಿ ಸಮುದ್ರದ ಆಳಕ್ಕೆ ಹೋಗಿ ಆ ರಾಕ್ಷಸರನ್ನ ಸೋಲಿಸಿ ವೇದಗಳನ್ನ ಮರಳಿ ತಂದ್ರು. ಅಂದ್ರೆ ಈ ಕಥೆ ಇವತ್ತಿನ ನಮಗೆ ಹೇಗೆ ಅನ್ವಯ ಆಗುತ್ತೆ ಸರ್? ನೋಡಿ, ನಮ್ಮ ಜೀವನದಲ್ಲೂ ಅಷ್ಟೇ. ಆಲಸ್ಯ ಮತ್ತು ಅಜ್ಞಾನ ಅನ್ನೋ ರಾಕ್ಷಸರು ನಮ್ಮ ಬುದ್ಧಿಯನ್ನ ಕದ್ದಾಗ ನಮಗೆ ದಾರಿ ಕಾಣಲ್ಲ. ಆ ಸಮಯದಲ್ಲಿ ನಾವು ಹಯಗ್ರೀವನನ್ನ ಸ್ಮರಿಸಿದ್ರೆ ಕಳೆದು ಹೋದ ನಮ್ಮ ನೆಮ್ಮದಿ ಮತ್ತು ಜ್ಞಾನ ನಮಗೆ ವಾಪಸ್ ಸಿಗುತ್ತೆ. ಇದು ನಮ್ಮ ಹಿರಿಯರು ನಮಗೆ ತೋರಿಸಿಕೊಟ್ಟಿರೋ ಜೀವನದ ಪಾಠ. ಮಂತ್ರದ ಶಕ್ತಿ ಮತ್ತು ಅರ್ಥ. ಸರಿ ಸರ್, ಈ ಸ್ತೋತ್ರದ ಶಕ್ತಿ ಏನು? ಇದನ್ನ ಹೇಳಿದ್ರೆ ಮಿದುಳು ಹೇಗೆ ಚಾರ್ಜ್ ಆಗುತ್ತೆ? ಈ ಶ್ಲೋಕ ನೋಡಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಇದರ ಅರ್ಥ ತುಂಬಾ ಸರಳ. ದೇವರು ಸ್ಫಟಿಕದ ಹಾಗೆ ಶುದ್ಧವಾಗಿದ್ದಾನೆ. ನಾವು ಈ ಮಂತ್ರವನ್ನ ಪಠಿಸಿದಾಗ ಆ ಮಂತ್ರದ ಕಂಪನಗಳು ನಮ್ಮ ಮಿದುಳಿನ ಮೇಲೆ ಪ್ರಭಾವ ಬೀರುತ್ತವೆ. ನೀವು ಗೊಂದಲದಲ್ಲಿದ್ದಾಗ ಅಥವಾ ತುಂಬಾ ಟೆನ್ಷನ್ ಆದಾಗ ಈ ಸಾಲುಗಳನ್ನ ನೆನೆಸಿಕೊಂಡ್ರೆ ಸಾಕು, ಮನಸ್ಸು ಕ್ಷಣಾರ್ಧದಲ್ಲಿ ಶಾಂತವಾಗುತ್ತೆ. ಸರ್, ಇವತ್ತಿನ ಬಿಡುವಿಲ್ಲದ ಜೀವನದಲ್ಲಿ ಇದನ್ನ ಫಾಲೋ ಮಾಡೋದು ಹೇಗೆ? ವಯಸ್ಸಾದವರಿಗೆ ಅಥವಾ ತುಂಬಾ ಕೆಲಸದಲ್ಲಿ ಇರೋರಿಗೆ ಇದು ಸಾಧ್ಯನಾ? ಖಂಡಿತ ಸಾಧ್ಯ. ನೀವು ಗಂಟೆಗಟ್ಟಲೆ ಕೂತು ಪೂಜೆ ಮಾಡಬೇಕು ಅಂತ ಇಲ್ಲ. ದಿನ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗೋ ಮುನ್ನ ಕೇವಲ 5 ನಿಮಿಷ ಈ ಸ್ತೋತ್ರ ಕೇಳಿಸಿಕೊಳ್ಳಿ ಅಥವಾ ಮಂತ್ರವನ್ನ ಪಠಿಸಿ. ನಿಮ್ಮ ಮರೆವು ದೂರವಾಗೋದು ಮಾತ್ರವಲ್ಲ, ನಿಮ್ಮ ಮಾತಿನಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ. ಮನೆಯಲ್ಲಿ ಮಕ್ಕಳಿಗೂ ಇದನ್ನ ಕಲಿಸಿಕೊಡಿ, ಅವರ ಓದಿನಲ್ಲೂ ಅದ್ಭುತವಾದ ಬದಲಾವಣೆ ಕಾಣ್ತೀರಾ. ಅಂದ್ರೆ ಶ್ರದ್ಧೆ ಇದ್ರೆ ಸಾಕು, ಫಲ ತಾನಾಗಿಯೇ ಬರುತ್ತೆ ಅಲ್ವಾ ಸರ್? ಹೌದು, ಶ್ರದ್ಧೆ ಮತ್ತು ನಂಬಿಕೆ ಎರಡೂ ಇದ್ರೆ ಹಯಗ್ರೀವನ ಅನುಗ್ರಹದಿಂದ ನಮ್ಮ ಜೀವನದ ಎಲ್ಲಾ ಅಡೆತಡೆಗಳು ನಿವಾರಣೆ ಆಗುತ್ತವೆ. ತುಂಬಾ ಧನ್ಯವಾದಗಳು ಸರ್, ಹಯಗ್ರೀವ ದೇವರ ಬಗ್ಗೆ ಇಷ್ಟೊಂದು ಸರಳವಾಗಿ ತಿಳಿಸಿಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನಿಮಗೂ ಕೂಡ ಈ ಮಾಹಿತಿ ಉಪಯುಕ್ತ ಅನ್ಸಿದ್ರೆ ಕಾಮೆಂಟ್ ನಲ್ಲಿ ಓಂ ಹಯಗ್ರೀವಾಯ ನಮಃ ಅಂತ ಬರೆಯಿರಿ. ಈ ಜ್ಞಾನವನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸರ್ವರಿಗೂ ಶುಭವಾಗಲಿ.